ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ನಾವು ಚೆನ್ನಾಗಿದ್ದೀವಿ ಗೈಸ್. ಇವತ್ತಿಂದ ನಮ್ಮ ಕಂಟೆಂಟ್ ಏನು ಅಂತ ಗೊತ್ತಿರಲಿಲ್ಲ, ಸೊ ನಾವು ಅದಕ್ಕೆ ರೀಲ್ ಶೂಟ್ ಒಂದು ಇತ್ತು, ಅದನ್ನೇ ಕಂಟೆಂಟ್ ಆಗಿಟ್ಕೊಂಡು ಮಾಡ್ತಿದ್ದೀವಿ. ಬನ್ನಿ ಹೋಗುವ. ಆ್ಯಂಡ್ ಈ ರೀಲ್ 2 ಲೊಕೇಶನಲ್ಲಿ ಮಾಡ್ತಿದ್ದೀವಿ. ಸೊ ದೊಡ್ಡದಿದೆ ರೀಲ್, ಟ್ರೈ ಮಾಡ್ತೀವಿ. ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ನಮ್ಮ ಬಿಹೈಂಡ್ ಸೀನ್ಸ್ ಏನೇನು ಇರುತ್ತಂತ ತೋರಿಸ್ತೀವಿ. ಬನ್ನಿ ಹೋಗುವ. ಕಂಟ್ರೋಲ್ ರೀಲ್ ಶೂಟ್ ಮಾಡೋಕ್ಕೆ ಫಸ್ಟ್ ಲೊಕೇಶನ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಅದು ಲೊಕೇಶನ್ ಕ್ಲೋಸ್ ಆಗಿದೆ. ಅದಕ್ಕೆ ಮತ್ತೆ ಸೆಕೆಂಡ್ ಲೊಕೇಶನ್ಗೆ ಬಂದಿದ್ದೀವಿ. ಎಲ್ಲಾದರೂ ಆಗುತ್ತೋ ಎಲ್ಲ ನೋಡ್ತೀವಿ, ಆದಷ್ಟು ಕವರ್ ಮಾಡಿ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ಟೀಮ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ನಿಮ್ಮ ಜೊತೆ ಯಾರ್ಯಾರು ರೀಲ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅವ್ರನ್ನೂ ತೋರಿಸ್ತೀನಿ ಗೈಸ್. ಈ ಬ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ನಮ್ಮದು ಫಸ್ಟ್ ಲೊಕೇಶನ್ ಬಂದುಬಿಟ್ಟು ಫೈನಲೈಸ್ ಆಯಿತು. ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಇಲ್ಲಿಗೆ ಬಂದ್ವಿ. ಆ್ಯಂಡ್ ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ತಡಿ ಗೈಸ್. ಇವನ್ನ ನೋಡ್ಬೋದು, ಇವ ಲಾಸ್ಟ್ ರೀಲಲ್ಲಿ ಕಾಣಿಸ್ಕೊಂಡಿದ್ದ. ಇವನ ಹೆಸರು ಮೌನೇಶ್ ಅಂತ. ನಮಸ್ಕಾರ. ಆ್ಯಂಡ್ ಇಲ್ಲಿ ಇವನು ತೇಜಸ್ ಅಂತ, ಲಾಸ್ಟ್ ರೀಲಲ್ಲಿ ನೋಡಿರ್ಬೋದು. ಆ್ಯಂಡ್ ಇವ ಕ್ಯಾಮ್ರಾಮನ್, ನಮ್ಮ ರೀಲ್ಗೆಲ್ಲ ಕ್ಯಾಮ್ರಾ ಎಲ್ಲ ಇವನೇ ಹಿಡಿಯೋದು. ಹೌದು, ಆ್ಯಂಡ್ ನಮ್ಮ ಜೊತೆ ಇನ್ನೊಬ್ಬ ಬಂದಿದ್ದಾನೆ, ಎಕ್ಸ್ಟ್ರಾ ಪ್ಲೇಯರ್. ಎಕ್ಸ್ಟ್ರಾ ಪರ್ಸನ್ಸ್ಗಳು ಅದೆಲ್ಲ ನಾನಿಲ್ಲ. ಮತ್ತೆ ಇವನು ಹೀರೋ ಇವನು ಮೇನ್ ಹೀರೋ. ಸುಮಾರು ಒಂದು 10 ಟೇಕ್ ಆದಮೇಲೆ ನಂದೊಂದು ಶೂಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ಐತೆ, ಅದಕ್ಕೊಂದು ಲೊಕೇಶನ್ ಹುಡುಕಬೇಕು. ಅದೊಂದು ಲೊಕೇಶನ್ ಹುಡುಕಿ ಅದೊಂದು ಶೂಟ್ ಮುಗಿಸ್ತೀವಿ. ಅದೊಂದು ಶೂಟ್ ಮುಗಿಸಿ ಮತ್ತು ಇನ್ನೇನು ತೋರಿಸೋದೈತೆ. ನಾನಂತೂ ಏನು ಮಾಡಿಲ್ಲ, ಬಟ್ ತೋರಿಸ್ತೀವಿ, ಬ್ಲಾಗಲ್ಲಿ ನೋಡ್ಬೋದು. ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಅಮಿತಾಬ್ ಬಚ್ಚನ್ ವಾಯ್ಸ್. ನಾನು ಅಮಿತಾಬ್ ಬಚ್ಚನ್ ಅಣ್ಣಯ್ಯ ಅಂತ. ಬಾಕಿ ಅಮಿತಾಬ್ ಬಚ್ಚನ್ ಬರುತ್ತೆ. ಅಮಿತಾಬ್ ಬಚ್ಚನ್ ಅಲ್ಲೇನಾ? ಅಮಿತಾಬ್ ಬಚ್ಚನ್ ವಾಯ್ಸ್ ಅವ್ನ ತಮ್ಮಂದ ಅಮಿತಾಬ್ ಬಚ್ಚನ್ ವಾಯ್ಸ್ ಇರುತ್ತೆ. ಅವತ್ತು ಶಿವರಾಜ್ಕುಮಾರ್ ಸುದೀಪ್ ಕಾಲಲ್ಲಿ ಅವನು ಸುದೀಪ್ ವಾಯ್ಸ್ ಕೇಳಿ ಅವನು ಹೇಳೋದು ಡಿಟ್ ಅಮಿತಾಬ್ ಬಚ್ಚನ್ ವಾಯ್ಸ್ ಹಂಗಿದೆ ಅಂತ. ಅವನು ವಾಯ್ಸ್ ಕೇಳಿ ಸುದೀಪ್ ವಾಯ್ಸ್ ನೋಡಿ ಅದ್ರಲ್ಲಿ ನನಗೆ ಅವನ ತಮ್ಮ ಮೋಹನ್ ಸಿಂಗ್ ಕಾರ್ಡ್ ಕರೆಕ್ಟಾಗಿ. ಸೊ ಗಾಯ್ಸ್, ಒಂದೇ ಮೊಬೈಲಲ್ಲಿ ರೀಲು ಮತ್ತು ಬ್ಲಾಗ್ 2 ಶೂಟ್ ಮಾಡ್ತಿದ್ವಿ. ಅದಕ್ಕೆ ಬ್ಲಾಗ್ನ ಕವರ್ ಮಾಡೋಕ್ಕಾಗಲಿಲ್ಲ. ರೀಲ್ ಶೂಟ್ ಆಗಿದೆ. ರೀಲ್ ಶೂಟ್ ಇವತ್ತು ಬ್ಲಾಗ್ ಬಂದರೆ ನಾಳೆ ಖಂಡಿತ ರೀಲ್ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ನಾನೊಬ್ಬನೇ ಎಡಿಟರ್ ಇರೋದ್ರಿಂದ ಅದನ್ನು ಎಡಿಟ್ ನಾನೇ ಮಾಡಬೇಕು, ಇದನ್ನು ಎಡಿಟ್ ನಾನೇ ಮಾಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಸಾಕಾಗಲ್ಲ. ಆದಷ್ಟು ಬೇಗ ರೀಲು ಅಪ್ಲೋಡ್ ಮಾಡ್ತೀನಿ. ಈ ಬ್ಲಾಗು ಅಪ್ಲೋಡ್ ಆಗುತ್ತೆ. ಇನ್ನು ನಿಮ್ಗೊಂದು ತೋರಿಸೋದಿದೆ, ಅದನ್ನೊಂದು ತೋರಿಸ್ತೀವಿ ಬ್ಲಾಗಲ್ಲಿ. ಇನ್ನು ಕಂಟಿನ್ಯೂ ಆಗುತ್ತೆ ಬ್ಲಾಗ್, ಅದನ್ನು ತೋರಿಸಿ ಆಮೇಲೆ ಬ್ಲಾಗ್ ಎಂಡ್ ಮಾಡೋಣ. ನಿಮಗೆ ಅವಾಗ ಹೇಳ್ದಂಗೆ ನಮ್ಮದು ಈ ಸಿಟಿ ಸೆಂಟ್ರ್ ಅನ್ನೋದು ತವ್ರ ಮನೆ ಆಗಿಬಿಟ್ಟಿದೆ ಗೈಸ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಇದೇ ಮಾತು. ಸೊ ಮತ್ತೆ ಸಿಟಿ ಸೆಂಟ್ರಿಗೆ ಬಂದಿದ್ದೀವಿ. ನೋಡುವ ಇಲ್ಲಿ ಏನೇನು ನೋಡ್ತೀವಿ, ಏನೇನಿಲ್ಲ ಅಂತ ತೋರಿಸ್ತೀವಿ ಬನ್ನಿ ಗೈಸ್. ಇನ್ನೊಂದು ಹೇಳ್ಬೇಕಿತ್ತು, ಅದು ನಮ್ಮದು ಲಾಸ್ಟ್ 2 ವೀಕ್ಸಿಂದ ಬ್ಲಾಗ್ ಬಂದಿರಲಿಲ್ಲ. ನಮ್ದು ಒಂಚೂರು ಕೆಲಸ ಇರೋದ್ರಿಂದ ಯಾರೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಮತ್ತು ಹೊರಗಡೆನೂ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ನೆಕ್ಸ್ಟ್ ಟೈಮಿಂದ ಪ್ರತಿ ವಾರಕ್ಕೆ ಒಂದೊಂದು ಬ್ಲಾಗ್ ಹಾಕ್ತೀವಿ ಗೈಸ್. ರೀಲ್ಸ್ ಸಹ ಬಂದಿರಲಿಲ್ಲ, ಲಾಸ್ಟ್ ರೀಲಿಗೆ ಎಂಡ್ ಮಾಡಿದ್ವಿ. ಬಟ್ ಇವಾಗ ಇದೊಂದು ರೀಲ್ ಬರುತ್ತೆ, ಆದಮೇಲೆ ಇನ್ನೂ ಕಂಟೆಂಟ್ಸ್ ಇದ್ದಾವೆ, ಕಂಟೆಂಟ್ ಮಾಡ್ತಿದ್ದೀವಿ. ಸೊ ಕಂಟೆಂಟ್ ಅದನ್ನು ಮುಗಿಸ್ಕೊಂಡು ಕಂಟೆಂಟ್ ರೆಡಿ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ, ಎಡಿಟಿಂಗ್ ಎಲ್ಲ ಮಾಡಬೇಕಾಗತ್ತಲ್ಲ ಗೈಸ್. ಸೊ ಸಹಕರಿಸಿ.
ನಮ್ಮ ಒಂದು ಪ್ರಯತ್ನ ಸ್ವಲ್ಪ ಲೇಟ್ ಆದರೂ ಪ್ರಯತ್ನಗಳಿರುತ್ತೆ, ಸಪೋರ್ಟ್ ಮಾಡಿ ಗೈಸ್. आप कहाँ थे ज्ञानी बाबा? ಗೈಸ್ ಇಲ್ಲಿ ವೆಜ್ ಪಿಜ್ಜಾದು ಆಫರ್ ನಡೀತಿತ್ತು 69ಗೆ. ಎಲ್ಲರೂ ತಗೊಳ್ಳೋಣ ಅಂತಂದು ಒಂದು 10 ನಿಮಿಷ ಡಿಸ್ಕಸ್ ಮಾಡಿದ್ರು. ಬಟ್ ಕೊನೆಯದಾಗಿ ಏನೂ ತಗೊಳ್ಳಿಲ್ಲ, ಸುಮ್ಮನೆ ಬಂದರು, ವಾಪಸ್ ಬಂದ್ವಿ. ಮಿನಿಮಮ್ ಒಂದು 15 ನಿಮಿಷ ಆದರೆ ಇಲ್ಲೇ ವೇಸ್ಟ್ ಮಾಡಿದ್ದಾರೆ ಗೈಸ್. ಅಂದರೆ ತಗೊಳ್ತೀವಿ ಅಂತ ಹೇಳಿದ್ರು, ಬಟ್ ಲಾಸ್ಟಿಗೆ ಏನೂ ತಗೊಳ್ಳಿಲ್ಲ, ವಾಪಸ್ ಬಂದ್ವಿ. ಇವಾಗ ಮತ್ತೇನೋ ಸ್ನ್ಯಾಕ್ಸ್ ನೋಡ್ತೀವಿ ಅಂತ ಸ್ನ್ಯಾಕ್ಸ್ ನೋಡೋಕೆ ನಿಂತವ್ರು ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಇದರಲ್ಲಿ ಒಂದು ಹೊಟ್ಟೆ ನಿಜ ಮಾರ್ಕೆಟಿಂಗ್ ಜಾಸ್ತಿ ಇದೆ ಆಗ ಫ್ಲೇವರ್ ಮೆಲೋಡಿ ವಿಡಿಯೋ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡೋದು ಚೆನ್ನಾಗಿದೆ ಮರ, ನಿಜ. ಟೇಸ್ಟ್ ಮಾಡಿ ನೋಡಿ ಒಮ್ಮೆಲ್ಲ. ಇದು ಚೆನ್ನಾಗಿರುತ್ತೆ. ಮತ್ತೆ ಮೇಲೆ ಇದು ಇರುತ್ತೆ ಮಾತ್ರ. ಸುಮಾರು 1 ತಾಸಿಂದ ಓಡಾಡಿಸಿ ಇವಾಗ ಮುಗಿಸಿದ್ದಾರೆ ಶಾಪಿಂಗ್ ಅಂತ. ಇವಾಗ ಬಿಲ್ ಮಾಡೋಕೆ ಹೋಗ್ತಿದ್ದೀವಿ, ಅವೆಲ್ಲ ಬಿಲ್ ಮಾಡೋಕೆ ನಿಂತಿದ್ದಾರೆ ಯಾವಾಗಲೇ. ಸೊ ನಾವು ಜಾಯ್ನ್ ಆಗೋಣ ಗೈಸ್. ಇವಾಗ ತಾನೇ ಬಿಲ್ ಮಾಡಿಸ್ಕೊಂಡು ಮತ್ತೆ ಹೇಗಿದ್ದೀರಿ ಎಲ್ಲರೂ? ಎಲ್ಲ ಆರಾಮ? ಎಲ್ಲ ನೋಡಿದ್ರಲ್ಲ? ಗೈಸ್ ಇವಾಗ ತಾನೇ ಬಿಲ್ ಮಾಡಿಸ್ಕೊಂಡು ವಾಪಸ್ ಹೋಗ್ತಿದ್ದೀವಿ. ಇನ್ನೂ ಟೈಮ್ ಇದೆ, ಅದಕ್ಕೆ ಕೆಳಗಡೆ ಇನ್ನೂ ಏನೇನು ಸಿಗುತ್ತೆ ನೋಡ್ತೀವಿ, ಅದು ಒಂದು ನೋಡೋಣ ಅಂತ. ಬನ್ನಿ ಹೋಗುವ ಗೈಸ್. ಇನ್ನೂ ಟೈಮ್ ಇರೋದ್ರಿಂದ ಈ ಬರ್ಗರ್ ಕಿಂಗ್ ಅಂತ ಬಂದಿದ್ವಿ. ಸೊ ವೇಟಿಂಗ್ ಲಿಸ್ಟಲ್ಲಿದೆ, ಇನ್ನೂ ಮುಗ್ದಿಲ್ಲ, ತಗೊಳಕ್ಕೆ ಬಂದಿದ್ವಿ. ಅದೊಂದು ತಗೊಂಡು ಮುಗಿದ್ಮೇಲೆ ಮತ್ತೆ ಹೋಗ್ಬೋದು. ಇನ್ನು ಟೈಮ್ ಐತೆ ಅಂತ ಅದಕ್ಕೆ ಬಂದಿದ್ವಿ. ನೋಡುವ ಇನ್ನು ಎಷ್ಟು ಟೈಮ್ ಆಗುತ್ತೆ ಅಂತ. ನೋಡಿ ಗೈಸ್, ರೆಡಿ ಆಗ್ತೈತೆ. ಗೈಸ್ ನಮ್ಮ ಆರ್ಡ್ರ್ ಬಂತು, ಜಾಗ ಹುಡುಕ್ತಿದ್ವಿ ಕೂರಕ್ಕೆ, ಸಿಕ್ತು. ಬಟ್ ಟೇಬಲ್ ಸಣ್ಣದಾಯ್ತು ಗೈಸ್. ಫೋಟೋ ಹೇಗಿದೆ ಫಾಸ್ಟ್ ಬರ್ದು ಗೈಸ್. ಬರ್ಗರ್ ತಿನ್ನೋದೆಲ್ಲ ಆಯಿತು. ಇವಾಗ ಮತ್ತೆ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗ್ತೀವಿ. ಗೈಸ್ ಸಿಟಿ ಸೆಂಟ್ರಿಂದ ಹೊರಗಡೆ ಬಂದ್ವಿ. ಇವಾಗ ರೂಮ್ಗೆ ಹೋಗ್ತಿದ್ದೀವಿ. ಇವಾಗ ನಾವು ಏನೇನು ತಗೊಂಡಿದ್ದೀವಿ ಅಂತ ಒಂದು ಕ್ಲಿಪ್ ತೋರಿಸ್ತೀವಿ ನೋಡಿ. ಗೈಸ್ ಕಳೆದ 2 ರೀಲ್ಗಳಿಂದ ಇವನು ನಮ್ಮ ಜೊತೆಗೆ ಅವನೇ ಗೈಸ್, ತೇಜಸ್ ಅವನು. ಬಟ್ ಒಳ್ಳೆ ಪಾತ್ರ ಅಂತೂ ಸಿಗಲಿಲ್ಲ. ಬಟ್ ನೆಕ್ಸ್ಟ್ ಕಂಟೆಂಟ್ ಇವನಿಗೋಸ್ಕರನೇ ರೆಡಿ ಮಾಡ್ತಿದ್ದೀವಿ. ಆ ಬ್ಲಾಗಲ್ಲಿ, ಆ ರೀಲಲ್ಲಿ ಇವನಿಗೆ ಒಳ್ಳೆ ಪಾತ್ರನೇ ಐತೆ ಗೈಸ್. ನೀವು ಸ್ವಲ್ಪ ಕಾಯ್ಬೇಕಷ್ಟೇ. ಒಳ್ಳೆ ರೀಲಿಂದನೇ ಕಮ್ಬ್ಯಾಕ್ ಬರ್ತಾನೆ. ಆ್ಯಂಡ್ ಬ್ಲಾಗ್ಗಳಲ್ಲಿ ಅವಾಗವಾಗ ಇವನು ಕಾಣಿಸ್ಕೊಳ್ತಿರ್ತಾನೆ. ಇವತ್ತು ಮ್ಯಾಕ್ಸ್ಟನ್ ಮತ್ತು ಸುಜಲ್ ಬರೋಕ್ಕಾಗಲಿಲ್ಲ, ಅವ್ರಿಗೇನೋ ಮಲಗ್ತೀವಿ ಅಂತಂದರು, ಅವ್ರಿಗೇನೋ ಆರಾಮಿದ್ದಿಲ್ಲ ಗೈಸ್. ಇವರು ನಮ್ಮ ಸಹಾಯಕರಾಗಿ ಬಂದವರು. ಅಲ್ಲಿಂದ ನಾವು ತಗೊಂಡಾಗಲಿಂದ ಒತ್ಕೊಂಡು ತಿರುಗಾಡ್ತವನೆ. ಮಾಲ್ನಲ್ಲಿ ತಗೊಂಡು ಬ್ಯಾಗ್ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತವನೆ. ಅಮೋಘ್ ಒಂದ್ಸಲ ಮುಖದ ದರ್ಶನ. ಎಕ್ಸ್ಪೀರಿಯನ್ಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಭಯಂಕರ ಎಕ್ಸ್ಪೀರಿಯನ್ಸ್ ನೋಡಿ ಗೈಸ್. ನೋಡಿ ಇದೇ ನಮ್ಮ ಕಲೆಕ್ಷನ್. ಇವತ್ತಿಂದ ಹೋಗಿ ಬಂದಿದ್ವಿ, ಇದೆಲ್ಲ ತಗೊಂಡಿದ್ದು.
ಇದರಲ್ಲಿ ಎಲ್ರದ್ದು ಇನ್ಕ್ಲೂಡ್ ಐತೆ, ನಮ್ಮದು ಮೌನೇಶ್ ಅವ್ರದ್ದು ಇನ್ನೂ ಒಂದು ಸಪ್ರೇಟ್ ಐತೆ. ಇದರಲ್ಲಿ ಇಷ್ಟು ಬಂದಿದ್ದು, ಇಸ್ಕೊಂಡಿದ್ದು ಇದು, ಇಸ್ಕೊಳಕ್ಕೆ ಹೋಗಿದ್ದು ಬಂದಿದ್ದು ಇದೆಲ್ಲ. ಇದು ಇವತ್ತಿನ ಅಚೀವ್ಮೆಂಟ್ಸ್ಗಳು ಅಲ್ಲ, ಕರೆಕ್ಟ್ ಅಲ್ಲ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ನೆಕ್ಸ್ಟ್ ಬ್ಲಾಗಿನಲ್ಲಿ ಸಿಗ್ತೀವಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆಲ್ ದಿ ಬೆಸ್ಟ್. ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆದಷ್ಟು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರ್ತೀವಿ, ಇನ್ನೊಂದು ಹೊಸ ಕಂಟೆಂಟ್ ಇಟ್ಕೊಂಡು ಬರ್ತೀವಿ. ನಿಮ್ಮನ್ನು ಇನ್ನಷ್ಟು ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ರೀಲ್ ನಾಳೆ ನಾಡಿದ್ರಲ್ಲಿ ಬರುತ್ತೆ, ವಾಚ್ ಔಟ್. ಥ್ಯಾಂಕ್ ಯು. ಸಕ್ರಬೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಆಲಲ್ಲಿ ಇಡಿ, ಮತ್ತೆ ಶೇರ್ ಮಾಡಿ, ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.